ನಮ್ಮ ಮಮ್ಮಿನ ಅಲ್ಲೇ ಇದು ಬಾ ಇದು ತೊಗೊಂಡ್ ಸರ್ ತಲೆಗೆ ಹೊಡೆದ. ನಮ್ಮ ಮಮ್ಮಿ ಸೀರಿಯಸ್ ಅದಾರ ಸರ್ ಪೂರ್ತಿ. ಮನೆಗೆ ಹೋಗಿ ನನ್ನ ತಂಗಿ ನೋಡಿದಾರ ಸರ್, ನಮ್ಮ ಇನ್ನೊಬ್ಬ ತಂಗಿ ಹೊಡೆದಾರ, ನಮ್ಮ ದೊಡ್ಡಪ್ಪ ನೋಡಿದಾರ ಸರ್. ನನ್ನ ಹೆಂಡತಿ ಟ್ರ್ಯಾಕ್ಟರ್ ಅಂತ ಸಂದೆ ಹಾಕಿ ಕಡ್ದಾನ ಸರ್ ಅವ. ಇಷ್ಟೆಲ್ಲ ನೋಡಿ ಮನುಷ್ಯನಲ್ಲ ಅನ್ನಿಸ್ತು ಸರ್ ನನಗೆ. ಸರ್ ಅವ್ರಿಗೆ ಅಷ್ಟರಿಗೆ ಇದಾಗ್ಬೇಕು ಸರ್. ನಾನೇನ್ ಮೇಜರ್ ಏನ್ ಕಂಪ್ಲೇಂಟ್ ಮಾಡಿನ ಸರ್, ಅವ್ರು ಅಷ್ಟರಿಗೆ ಶೂಟ್ ಔಟ್ ಆಗ್ಬೇಕು ಸರ್. ಇದನ್ನ ಬೇಡ್ಕೋದು ಸರ್ ನಾನು. ಯಾಕಂದ್ರೆ ಡಬಲ್ ಮಾಡ್ರಿ ಕೇಸ್ ಮಾಡ್ರಿ ಸರ್, ಇಡೀ ಅದು ಜಾತಿ ಇದ್ರ ಮ್ಯಾಗ ಸರ್. ಯಾಕಂದ್ರೆ ಅವ್ರನ್ನ ಬಿಟ್ಟು ಬಂದಕ್ಕೆ ಸರ್ ಈ ಹುಡುಗಿ ಎಲ್ಲಾ ಬಿಟ್ಟು ನನ್ನ ಜೊತೆ ಬಂದ ಅಂದ್ರೆ ನಾ ಅಷ್ಟು ನಂಬಿಕೆಲಿಂತ ನೋಡ್ಕೊಳತೀವಿ ಸರ್. ಎಲ್ಲಾ ಖುಷಿಲಿಂತ ಇದ್ವಿ ಸರ್. ಅವ್ರು ಬ್ಯಾಡ್ ಅಂತ ಅಂದ್ಬಿಟ್ಟು ಬಂದ ಅಂದ್ರೆ ಸುಮ್ಮನೆ ಇದ್ ಬಿಡ್ಬೇಕಾಗಿತ್ತು ಸರ್ ಅವ್ರು. ಇವಾಗ ನಾನು ಅವ್ರ ಒಂದು ಗಲ್ಲ ಆಗ್ಬೇಕು ಸರ್, ಇಲ್ಲ ಅಂದ್ರೆ ಎನ್ಕೌಂಟರ್ ಮಾಡ್ಬೇಕು ಸರ್. ಇದನ್ ಬಿಟ್ಟು ನಾ ಏನ್ ಮಾಡಿದ್ರು ನನ್ಗೆ ಮನಃಶಾಂತಿ ಸಿಗಲ್ಲ ಸರ್. ನೀವು ಹಾವೇರಿಂದ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಊರಿಗೆ ಬಂದು? ಸರ್ ನಾನು ಹಾವೇರಿ ಮತ್ತು ನಮ್ಮ ಕಾಕಾರೂರು, ಶಿವಳ್ಳಿ, ನಮ್ಮ ಚೆನ್ನಾಪುರ, ಒಟ್ಟು ನಮ್ಮ ರಿಲೇಷನ್ ಮಂದಿ ಇರ್ತಿದ್ದೆ ಸರ್. ನಾ ಅಲ್ಲೊಂದು ಸ್ವಲ್ಪ ದಿನ ಹಿಂಗೆ ಇರ್ತಿದ್ವಿ ಸರ್ ನಾವು. ಈಗ ಲಾಸ್ಟ್ ಏನಾಯ್ತು, ಸ್ವಲ್ಪ ದವಾಖಾನೆ ಚೆಕಪ್ ಮಾಡಿಸೋದು ಬಂತು ಸರ್. ಅದಕ್ಕಾಗಿ ನನಗೆ ಒಂದು ಡಾಕ್ಯುಮೆಂಟ್ ಸಂಬಂಧ ನಾವು ಊರುಗಳಿಗೆ ಬಂದ್ವಿ ಸರ್. ಡಿಸೆಂಬರ್ 8ಕ್ಕೆ ಬಂದಿವಿ ಸರ್. 8ಕ್ಕೆ ಬಂದಿಂದ ಒಂದು ಸ್ವಲ್ಪ ದಿನ ಇಲ್ಲೇ ಉಳೇನಂತಂದು ಈ ಥರ ಉಳಿದಿದ್ದೆ ಸರ್ ನಾನು. ಊರಿಂದ ಅವರೆಲ್ಲ ಸುಮ್ಮನೆ ಇದ್ರು ಸರ್. ಅವು ಒಮ್ಮೆ 21ನೇ ತಾರೀಕಿಗೆ ಮಧ್ಯಾಹ್ನ 5 ಗಂಟೆ ಮಟನು ಇದನ್ನ ಅದಾರ ಸರ್, ಕರೆಕ್ಟ್ ಅದಾರ. ಅಲ್ಲಿಂದ ನನಗೆ ಫೋನ್ ಬಂತ, ಈ ಥರ ಆಗೇಬಿಡುತ್ತೆ ಸರ್. ಅಲ್ಲಿ ಫೋನ್ ಬಂದಿಂದ ನಾವು ಹೋಗಿಂದ ಪೂರ್ತಿ ಸರ್. ನಾನು ಬೇಡ್ಕೋದು ಸರ್, ಅವ್ರಿಗೆ ಎನ್ಕೌಂಟರ್ ಆಗ್ಬೇಕು ಸರ್. ಯಾಕಂದ್ರೆ ನನ್ನ ಹೆಂಡತಿ ಇನ್ನೂ ಜೀವನ ನೋಡ್ಲಾರ್ದ ಪಾಪುನ್ ಇದು ಮಾಡ್ಯಾರ ಸರ್. ಮತ್ತು ನಮ್ಮ ಮಮ್ಮಿ ಫುಲ್ ಸೀರಿಯಸ್ ಅದ ಸರ್. ನಮ್ಮ ಮಮ್ಮಿಗೆ ನಾ ಅಂದ್ರೆ ಭಾಳ ಅಂದ್ರೆ ಯಾರು ಏನು ಮಾಡ್ಕೊಂಗಿಲ್ಲ. ಆಕಿ ನನ್ನ ಮಗಳು ಅಂದಂಗೆ ಬಂದಾಳ ಆಕಿ ನನ್ನ ಕಡೆ. ನಮ್ಮ ಮಾನ್ಯನೂ ಅಷ್ಟೇ ಸರ್, ಎಲ್ಲರ ಜೊತೆನೂ ಹಂಗೆ ಇಲ್ಲ ಸರ್ ಆಕಿ. ಎಷ್ಟು ಮಂದಿ ಬೇಕಾದ್ರೆ ನೀವು? ನಾ ಒಬ್ಬನೇ ಸರ್, ಗಂಡು ಮಗ. ನಮ್ಮ ತಂಗಿಯರು ಇಬ್ರು ರೀ.